ಕ್ರೀಡಾ ಇಲಾಖೆಯ ಕರ್ಮಕಾಂಡ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ತಾಲೂಕು ಕ್ರೀಡಾಂಗಣದಲ್ಲೇ ಅವ್ಯವಸ್ಥೆ ಎದ್ದು ಕಾಣುತ್ತಿದ್ದು, ಈಜುಗೊಳದ ಗೋಳು ಕೇಳುವವರು ಯಾರು? ಅಂದಿನ ಲೋಕೋಪಯೋಗಿ ಸಚಿವರಾದ ದಿವಂಗತ ಸನ್ಮಾನ್ಯ ಶ್ರೀ ಸಿಎಂ ಉದಾಸಿ ಅವರು ಹಾಗೂ ಜಲಸಂಪನ್ಮೂಲ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಶಿಲಾನ್ಯಾಸ ಮಾಡಿದ್ದು 2,16,00,000 ರೂಪಾಯಿಗಳನ್ನು ಮಂಜೂರು ಮಾಡಿತ್ತು. ನಂತರ ಪ್ರಮೋದ್ ಮಧ್ವರಾಜ್ ಮೀನುಗಾರಿಕೆ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಅಧ್ಯಕ್ಷತೆ ಮನೋಹರ್ ತಹಸೀಲ್ದಾರ್, ಶಾಸಕರು, ಮಾಜಿ ಸಚಿವರಾದ ಇವರುಗಳು ಉದ್ಘಾಟನೆ ಮಾಡಿದ್ದು, ಹಾನಗಲ್ ಜನತೆಗೆ ಕೆಲವು ದಿನಗಳ ಕಾಲ ಈಜುವ ಭಾಗ್ಯ ದೊರೆತಿದ್ದು, ನಂತರ ಕೋವಿಡ್ ಸಮಯದಿಂದ ಬಂದಾಗಿಂದು ಈವರೆಗೂ ಯಾವುದೇ ಅಧಿಕಾರಿಗಳು ಮತ್ತೆ ಶೀತಲಗೊಂಡಂತಹ ಈಜುಕೊಳವನ್ನ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ. ಈಗಿನ ಅಧಿಕಾರಿಗಳಾದ BH ಲತಾ ಅವರು ಈ ಗೋಜಿಗೆ ಹೋಗಿಲ್ಲ ಎಂಬುದು ಬೇಸರದ ಸಂಗತಿ. ಇದು ನಮ್ಮ ಹಾನಗಲ್ ಭಾಗ್ಯ ಹಾಗೂ ಹಾನಗಲ್ ಜನತೆಗೆ ಈಜುಕೊಳದಲ್ಲಿ ಈಜುವ ಭಾಗ್ಯ ಮರೀಚಿಕೆಯಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಎಂಬುದೇ ಕಾದು ನೋಡಬೇಕಾಗಿದೆ. ವರದಿಗಾರ ಸಂಜಯ್ ಕೊಟ್ಬಾಗಿ, JD ನ್ಯೂಸ್, ಹಾವೇರಿ. ಗಂಟೆದ ಒಂದು ಹಣ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡಿ ಲೈನ್ಗಳು ಎಲ್ಲ ಫೈಬರ್ ಲೈನ್ಗಳು ಹಂಗೆ ಬಿದ್ದಾವೆ.